ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಮಾರ್ನಿಂಗ್ ರೊಟೀನ್ ನಮ್ದು ಆ್ಯಸ್ ಯೂಶ್ವಲ್. ಸೊ ನನ್ನ ಮಗಳು ನೆನ್ನೆ ಸಂಜೆ ಆಡಿಬಿಟ್ಟಿರೋ ಆಟ ಸಾಮಾನೆಲ್ಲ ಇದ್ವು. ಅದು ಕೇಕ್ ಅಂತೆ, ಕೇಕ್ನ ಒಣಗಕ್ಕಿಟ್ಟಿದ್ದೀನಿ ಅಂತ ಹೇಳಿದ್ಲು ನೆನ್ನೆನೆ. ತೆಗಿಬೇಡ ಅಂತ ಸಂಜೆ ಅದನ್ನು ಹಾಗೆ ಬಿಟ್ಟಿದ್ಲು. ಮತ್ತು ತೆಂಗಿನ ಗರಿ ಬಿದ್ದಿತ್ತು, ಅದನ್ನೆಲ್ಲ ಎತ್ತಾಕ್ತೆ. ಮತ್ತು ಎತ್ತಾಗ್ತಿದ್ದಂಗೆ ಸರಿ ನೀರು ಬಿಟ್ಟಿದ್ರು, ನೀರು ಹಿಡ್ಕೊಳ್ತಾ ಬಾಗಿಲು ಗುಡಿಸೋಣ ಅಂತೇಳಿ ಬಾಗಿಲು ಗುಡಿಸ್ತಾ ಇದ್ದೆ. ಬಾಗಿಲು ಗುಡಿಸ್ತಿದ್ದಂಗೆ ಕೊಡನೂ ತುಂಬತ್ತೆ, ಕೆಲಸನೂ ಆಗುತ್ತೆ, ಜೊತೆಗೆ ಆಗುತ್ತೆ ಅಂತ ಹೇಳಿ ಎರಡನ್ನೂ ಮಾಡ್ತಾಯಿದ್ದೆ. ನೀರು ತುಂಬಿತು ಅಷ್ಟರಲ್ಲಿ ಹೋಗಿ ಆ ಬಿಂದಿಗೆನ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಬಂದೆ. ಒಳಗಡೆ ಬರ್ತಾನೆ ಜೊತೆಯಲ್ಲೇ ಬಾಗಿಲಿಗೆ ನೀರು ಹಾಕೋಣ ಅಂತ ಹೇಳಿ ಒಳಗಡೆಯಿಂದನೇ ಬಕೆಟು ತೊಗೊಬಂದೆ. ಎಂತ ಗೊತ್ತಾ, ಮಳೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನೆಲ ಹಸಿ ಇರುತ್ತೆ, ತುಂಬ ನೀರು ಹಿಡಿಯೋದಿಲ್ಲ. ಅದೇ ಈ ಬೇಸಿಗೆ ಟೈಮಲ್ಲಿ ಈ ಬಾಗಿಲಿಗೆ ನೀರು ಹಾಕಬೇಕು ಅಂದರೆ ಫುಲ್ಲು 2 ಬಕೆಟ್ ಫುಲ್ ನೀರು ಹಾಕಬೇಕು. ಬಟ್ ಇವಾಗ 1 ಬಕೆಟು ಬೇಡ, ಅರ್ಧ ಬಕೆಟಲ್ಲೇ ಕೆಲಸ ಮುಗಿಸ್ಬಿಡ್ಬೋದು. ಅಷ್ಟು ನೆಲ ಥಂಡಿ ಇರುತ್ತಲ್ಲ, ಪಟ್ ಅಂತ ಬೇಗ ಅಬ್ಸರ್ವ್ ಆಗುತ್ತೆ. ಆಮೇಲೆ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟೆ. ಅರಿಶಿನ ಕುಂಕುಮ ಇಡ್ತಿದ್ದಂಗೆ ಮತ್ತೆ ಕೊಡ ತುಂಬಿತು. ಇದೇನು ನಾನು ರಂಗೋಲಿ ಹಾಕಕ್ಕೆ ಬಿಡಲ್ಲೇನೋ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಕೊಡ ತುಂಬಿರಲಿಲ್ಲ. ಸರಿ ಇನ್ನೇನು ಕಾಯೋದು, ಒಂಚೂರಿತ್ತು ನೀರು. ಸರಿ ಅದನ್ನು ವೆಯ್ಟ್ ಮಾಡಿ ತೊಗೊಂಡೋಗಿ ಒಳಗಡೆ ಹಾಕ್ಬಿಟ್ಟು ಬಂದೆ. ನೀರು ಹಿಡಿತಾನೆ ರಂಗೋಲಿ ಹಾಕ್ತಿರೋದು ಏನೋ ಒಂಥರ ಅಲ್ಲಿಗೂ ಓಡಾಡ್ದಿರಂಗೆ ಆಗ್ತಿತ್ತು. ಜೊತೆ ಕೆಲಸ ಮಾಡಿದ್ರೆ ಬೇಗ ಅನಿಸುತ್ತೆ. ಮತ್ತು ನೀನು ರಂಗೋಲಿ ಹಾಕೋದು ಬೇಡ ಅಂತ ಹೇಳಿ ಪೈಪ್ ಮತ್ತೆ ಕೆಳಗಡೆ ಬಿತ್ತು. ಮತ್ತಾಗ ಅದನ್ನು ಹೋಗಿ ಕೊಡ್ಪಾನಕ್ಕೆ ಹಾಕ್ಬಿಟ್ಟು ಬಂದೆ. ಕೊಡ್ಪಾನಕ್ಕೆ ಹಾಕಿ ಬಂದುಬಿಟ್ಟು ಹೊಸ್ಲಿಗೆ ಅರ್ಧ ಬಿಟ್ಟೋಗಿದ್ನಲ್ಲ, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ರಂಗೋಲಿ ಹಾಕಿದೆ. ಸೊ ಇವತ್ತು ಒಂದು ನಾರ್ಮಲ್ ರಂಗೋಲಿ 8ರಿಂದ 4 ಅಂದರೆ ರಂಗೋಲಿ ಇದನ್ನು ಹಾಕಿ ತುಂಬ ದಿನ ಆಗಿತ್ತಾ, ಅದರಲ್ಲೂ ಒಂದು ಎಡವಟ್ಟು ಮಾಡಿಟ್ಟೆ. ಸೊ ಆ ಎಡವಟ್ಟು ಮಾಡಿದ್ರು ನಮಗೆ ಸರಿ ಮಾಡೋದು ಗೊತ್ತಿರುತ್ತಲ್ಲ, ಅದನ್ನು ಹಾಗೆ ಅಳಿಸ್ಬಿಟ್ಟು ಅದನ್ನು ಸರಿ ಮಾಡಿದೆ. ಹೇಗಿದೆ ಅಂತ ಹೇಳಿ ರಂಗೋಲಿ ಹಾಕ್ತಿದ್ದಂಗೆ ಮತ್ತು ನಮ್ಮದು ಗಿಡದಲ್ಲಿ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇರುತ್ತೆ ಹೂವು. ಸೊ ಅದನ್ನು ಹೋಗಿ ಹಾಗೆ ಕಿತ್ಕೊಂಡ್ಬಂದೆ. ನೋಡೋಕ್ಕೇನೋ ಒಂಥರ ಚೆಂದ ಅನಿಸುತ್ತಲ್ಲ, ಈ ದಾಸವಾಳ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫೋಟೋಕ್ಕಾಗಲಿ ಏನಕ್ಕಾಗಲಿ ಇಟ್ಟಾಗ. ಹಾಗೆ ದಾಸವಾಳದ ಜೊತೆಗೆ ಆಲ್ರೆಡಿ ಮೊಗ್ಗುಗಳಿದ್ದಾವೆ. ನನಗೆ ಡೈಲಿ 2 ಹೂವು ಕೊಡ್ತೀನಿ ಅಂತ ಗಿಡ ಮಾತಾಡ್ಕೊಂಡ್ಬಿಟ್ಟಿದ್ದೆ. ನಾನು ಅದು ಅಗ್ರಿಮೆಂಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ 2 ಹೂವು ಗಿಡ ಕೊಡ್ತಿದ್ದಂಗೆ ಅದನ್ನು ಕಿತ್ಕೊಂಡ್ಬಂದ್ಬಿಟ್ಟು ಮತ್ತೆ ರಂಗೋಲಿಗೆ ಇಡೋಣ ಅಂತೇಳಿ ಕನಕಾಂಬರ ಕೀಳ್ತಾ ಇದ್ದೆ. ಕನಕಾಂಬರನೂ ಅಷ್ಟೇ, ಅದು ಎನಿ ಟೈಮ್ ಹೂವು ಇದ್ದೇ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿದ್ರೆ ತರಕಾರಿ ಹಾಕೋಣ ಅಂತ ಹೇಳಿ ಅಲ್ಲಿ ತರಕಾರಿ ಹಾಕಿಟ್ಟಿದ್ದೆ. ಇದು ಬೀನ್ಸ್ ಗಿಡ, ಅಲ್ಲಲ್ಲೇ ಒಂದೊಂದು ಮೊಳಕೆ ಹೊಡಿತಾ ಇದೆ. ಅದನ್ನು ಹಾಕಿ 4-5 ದಿನ ಆಗಿತ್ತು. ಸೊ ಅವು ನೆಲದಿಂದ ಹೊರಗಡೆ ಬಂದೆ ಅಂತ ಹೇಳಿ ಹೊರಗಡೆ ಬರ್ತಾ ಇದೆ. ಮತ್ತು ಈ ಕಡೆ ಫುಲ್ಲು ಇಲ್ಲಿಂದ ಒಂದು ಸಾಲು ಫುಲ್ಲು ಇದು ಅವರೆಕಾಯಿ ಬೀಜ ಹಾಕಿದೆ. ಅದು ಪೂರ ಎಲ್ಲ ನೆಲದಿಂದ ಹೊರಗಡೆ ಬಂದು ಆಲ್ರೆಡಿ 2 ಎಲೆ ಒಂದೊಂದು ಎಲೆ ಬಂದಿತ್ತು. ಸೊ ನಾವು ಹಾಕಿ ಅದು ಬಂದಾಗ ಏನೋ ಒಂಥರ ಖುಷಿ. ಮತ್ತು ತೆಂಗಿನ ಮರ ಇತ್ತಲ್ಲ, ಆ ನಡುವೆ ಅಣಬೆ ಬಿಟ್ಟಿತ್ತು. ಬಟ್ ಅದನ್ನು ಯೂಸ್ ಮಾಡೋ ಅಣಬೆನೋ ಯೂಸ್ ಮಾಡದೇ ಇರೋ ಅಣಬೆನೋ ಗೊತ್ತಿಲ್ಲ. ಒಟ್ಟು ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಹಾಗೆ ವೀಡಿಯೋ ಮಾಡಿದೆ. ನಮ್ಮ ಗಿಡ 2 ಹೂವು ಕೊಟ್ಟಿತ್ತಲ್ಲ, ಅದನ್ನು ಹಾಗೆ ಕಿತ್ಕೊಂಡ್ಬಂದ್ಬಿಟ್ಟು ಹೊಸ್ಲಿಗಿಟ್ಟೆ. ನಿನಗೆ ಕೆಲಸ ಜಾಸ್ತಿ ಮಾಡ್ತೀನಿ ಅಂತ ಕೈಯಲ್ಲಿದ್ದಿದ್ದು ಕನಕಾಂಬರ ಮತ್ತೆ ಕೆಳಗಡೆ ಬಿತ್ತು. ಅದನ್ನು ಎತ್ಕೊಂಡು ರಂಗೋಲಿಲಿ ಇವತ್ತು ಅಲ್ಲಿ ಸೆಂಟ್ರ್ ಪ್ಲೇಸೇ ಇಲ್ಲ, ಸರಿ ಎಲ್ಲೋ ಒಂದು ಜಾಗದಲ್ಲಿ ಇಡೋಣ ಅಂತ ಹೇಳಿ ಇಟ್ಬಿಟ್ಟೆ. ಫೈನಲಿ ನನ್ನ ರಂಗೋಲಿ ಔಟ್ಪುಟ್ ಈ ಥರ ಬಂದಿತ್ತು. ನೆಕ್ಸ್ಟು ಇದೆಲ್ಲ ಮಾಡಿ ಮುಗಿಸ್ತಿದ್ದಂಗೆ ನಮ್ಮದು ಪಾತ್ರೆ ತೊಳೆಯೋ ಕೆಲಸ ಇದ್ದೇ ಇರುತ್ತಲ್ಲ. ನಮ್ಮದೇನು ಹೌಸ್ ವೈಫ್ ಕೆಲಸ. ಪಾತ್ರೆ ತೊಳಿ, ಕಸ ಹೊಡಿ, ಅಡುಗೆ ಮಾಡು, ಪಾತ್ರೆ ತೊಳಿ, ಕಸ ಹೊಡಿ, ಅಡುಗೆ ಮಾಡು, ಮಕ್ಕಳು ನೋಡು. ಇದೇ ನಮ್ಮ ಕೆಲಸ, ಇದೇ ನಮ್ಮ ರೊಟೀನು ಮನೇಲಿರೋರಿಗೆ. ಸೊ ಅದೇ ಥರನೇ ನಾನು ಪಾತ್ರೆ ತೊಳೆಯೋ ಕೆಲಸ. ಪಾತ್ರೆ ನೀರನ್ನು ಜೊತೆಗೆ ಇಟ್ಕೊಂಡಿದ್ದೆ. ಈ ನೀರು ಬರೋ ಟೈಮಲ್ಲೇ ಪಾತ್ರೆ ತೊಳೆದ್ರೆ ಅದೇನೋ ಒಂಥರ ಬೆಳಗ್ಗೆನೇ ಈ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಏನೋ ಒಂಥರ ಫ್ರೀ ಅನಿಸುತ್ತೆ. ಆಮೇಲೆ ಮಾಡೋಣ ಅಂತ ಬಿಟ್ಬಿಟ್ಟೆ ಅಂದರೆ ಅದನ್ನು ಮಾಡೋದೇ ಇಲ್ಲ. ನಾನೊಂಥರ ದೊಡ್ಡ ಸೋಂಬೇರಿ. ಕೆಲಸ ಮಾಡಿದ್ರೆ ಮಾಡ್ತಾನೆ ಇರ್ತೀನಿ, ಇಲ್ಲ ಅಂದರೆ ಮಾಡೋದೇ ಇಲ್ಲ. ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ
ಇದು ಮಾಡಿದೆ. ಆಮೇಲೆ ಮಸಿ ಪಾತ್ರೆ ಉಜ್ಜು 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 ಅನ್ಕೊಳ್ತಾ ಉಜ್ಜುತ್ತಾ ಇದ್ದೆ. ಅದು ಬೆಳ್ಳಗಾಗಿಲ್ಲ ಅಂದರೆ ನಾನು ಬಿಡಲ್ಲ ಅಂತ ಅದು ಬೆಳ್ಳಗಾಗದೇ ಇರಲ್ಲ. ಅದಕ್ಕೆ ಬೆಳ್ಳಗೆ ಮಾಡಿಬಿಟ್ಟೆ ಅಂತೂ. ಆದಷ್ಟು ಅಷ್ಟೇ ಮಾಡೋಕ್ಕಾಗೋದು. ನಮ್ಮ ಕೈಯಲ್ಲಿ ಎಲ್ಗ ಎಲ್ಲ ಸೌದೋಗ್ಬಿಡುತ್ತೆ ಆ ರೇಂಜಿಗೆ ತಿಕ್ಕಕ್ಕೆ ಹೋದರೆ. ಇಲ್ಲ ಆ ಪಾತ್ರೆ ತುತ್ತಾಕ್ಬಿಡ್ಬೇಕು ಅಷ್ಟೇ, ಎರಡರಲ್ಲಿ ಒಂದಾಗತ್ತೆ. ಅದನ್ನೆಲ್ಲ ತೊಳ್ಕೊಂಡು ಗಾರೆ ಎಲ್ಲ ತೊಳ್ಕೊಂಡೆ. ಗಾರೆ ತೊಳ್ಕೊತಿದ್ದಂಗೆ ನೀರು ಅಷ್ಟೊತ್ತಿಗೆ ನಿಂತೋಗ್ಬಿಡ್ತು. ನೀರು ನಿಲ್ತಿದ್ದಂಗೆ ಆ ಪೈಪ್ನೆಲ್ಲ ಎತ್ತಾಕೋಣ ಅಂತ ಹೇಳಿ ಹೊರಟೆ. ಯಾಕೆ ಅಂದರೆ ನೆನ್ನೆ ಹಾಗೆ ಬಿಟ್ಬಿಟ್ಟಿದ್ದೆ. ಹಸು ಕಟ್ತಾರಲ್ಲ ಆ ಟೈಮಲ್ಲಿ ಕಟ್ಟೋಕ್ಕೋಗಿ ಹಸು ತುಳಿದ್ಬಿಟ್ಟು ಪ್ಯಾಚ್ ಮಾಡುತ್ತೆ. ಅದು ಒಡೆದಾಕಿರೋ ತಕ್ಕ ಗಮ್ ಟೇಪ್ ಹಾಕಿ ಪ್ಯಾಚ್ ಮಾಡಿ ನೆಕ್ಸ್ಟ್ ಇನ್ನು ಗಮ್ ಟೇಪ್ ಹಾಕೋಕ್ಕೆ ಪ್ಲೇಸ್ ಇಲ್ಲ. ನಾವು ಇನ್ನೂ ಒಂದು ಪೈಪ್ ತಗೊಬರೋವರೆಗೂ ಇದನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಪೈಪ್ನ ಎತ್ತಾಕ್ಬಿಟ್ಟು ಎತ್ತಿ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲನೂ ಹಾಗೆ ಸಪ್ರೇಟ್ ಕಿತ್ಬಿಟ್ಟು ಎತ್ತಾಕ್ಬಿಟ್ಟು ಬಂದೆ. ಎತ್ತಾಕ್ಬಿಟ್ಟು ಬರ್ತಿದ್ದಂಗೆ ನೆನ್ನೆ ಸಂಜೆ ಬಟ್ಟೆ ಹೇಳಿದ್ನಲ್ಲ ಸಂಜೆ ತೊಳಿತೀನಿ ಅಂತ, ತೊಳೆದೆ ಬಟ್ಟೆ. ಮತ್ತು ಮಳೆ ಬರ್ತಾ ಇತ್ತಾ ಸಣ್ಣಕ್ಕೆ, ಮತ್ತೆ ತೆಗೆದು ಒಳಗಡೆ ಹಾಕಿದ್ದೆ. ಸೊ ಅದನ್ನು ಹಾರಕ್ಕೆ ಹಾಕೋಣ ಅಂತ ಹೇಳಿ ಹಾಗೆ ಬಟ್ಟೆ ಒಗ್ದಿರೋದನ್ನೆಲ್ಲ ಹಾರಕ್ಕೆ ಹಾಕಿದೆ. ಮತ್ತು ಒಲೆ ಹೊಚ್ಚೋಣ ಅಂತ ಹೇಳಿ ಹೋದೆ. ಅದು ಏನಾಗಿತ್ತು ಅಂದರೆ ನೆನ್ನೆ ಸಂಜೆ ಹೊಚ್ಚುವಾಗ ಬೆಳಗ್ಗೆ ಬೂದಿ ಬಿಸಿ ಇತ್ತು ಅಂತೇಳಿ ಈ ಕಡೆ ಒಲೆಗೆ ಹಾಕಿಟ್ಟಿದ್ದೆ. ಮತ್ತು ಇದು ನೋಡಿದ್ರೆ ಇನ್ನೂ ಕೆಂಡ ಇತ್ತಾ, ಸರಿ ಇನ್ನೇ ನಮ್ಮದು ಅದೇ ಕೆಲಸ ಅಲ್ಲ, ಆ ಕಡೆ ಒಲೆಗೆ ಆ ಬೂದಿನೆಲ್ಲ ಸರಿಸ್ಬಿಟ್ಟು ಈ ಬೂದಿನ ತೊಗೊಂಡೋಗಿ ಹೊರಗಡೆ ಚೆಲ್ಬಿಟ್ಟು ಬಂದೆ. ಮತ್ತು ನಾನು ಆ ಬಿಸಿ ಬೂದಿನೇ ತೊಗೊಂಡೋಗಿ ಚೆಲ್ಲಿದೆ ಅಂದರೆ ಅದ್ರಲ್ಲಿ ಕೆಂಡ ಏನಾದ್ರು ಇತ್ತಂದರೆ ತಿಪ್ಪೇಲಿ ಹುಲ್ಲಿರುತ್ತಲ್ಲ, ಮತ್ತು ಅದೆಲ್ಲಾದರೂ ಹತ್ಕೊಂಡ್ಬಿಟ್ರೆ ಮತ್ತು ಅದೊಂದು ತಲೆನೋವಾಗುತ್ತಲ್ಲ. ಹಾಗಾಗಿ ಅದನ್ನು ಈ ಕಡೆ ಒಲೆಗೆ ಸರಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಗುಡಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ನೀರು ಕಾಯ್ಸೋಕ್ಕೆ ಅಂತ ಹಂಡೆ ಇಟ್ಟಿರ್ತೀವಲ್ಲ, ಅದ್ರಲ್ಲಿ ನೀರು ಇದ್ದೇ ಇರುತ್ತೆ, ಅದ್ರಲ್ಲಿ ಹಾಗೆ ತೆಗೆದು ಚಿಮ್ಮಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ಹಾಗೆ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೆ. ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ. ರಂಗೋಲಿ ಎಲ್ಲ ಹಾಕ್ತಿದ್ದಂಗೆ ಇನ್ನೇನು ನಮ್ಮದು ಒಲೆ ಹೊಚ್ಚೋ ಪ್ರೋಗ್ರಾಮು. ಒಲೆ ಹೊಚ್ಚಬೇಕಲ್ಲ, ಅದಕ್ಕೆ ಸೌದೆ ಯಾವುದು ಜಾಸ್ತಿ ತಂದಿಟ್ಟಿರಲಿಲ್ಲ ಒಳಗಡೆ. ನೆನ್ನೆ ಸಂಜೆ ಹೊಚ್ಚಿಟ್ಟಿದ್ದು ಮಿಕ್ಕಿದ್ದೆಲ್ಲ ತೆಗೆದು ಅದನ್ನೇ ಇಟ್ಬಿಟ್ಟು ಹೊಚ್ಚೋಣ ಅಂತೇಳಿ ಹೊಚ್ಚುತ್ತಾ ಇದ್ದೆ. ಒಲೆ ಒತ್ತೋವರೆಗೂ ಒಂದು ತಲೆನೋವು. ಒತ್ಬಿಟ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಹೋಗಿ ಕವರ್ ಹಾಯ್ಕೊಂಬಂದು ಕವರ್ ಇಟ್ಕೊಂಡು ಹೊಚ್ಚುತ್ತಾ ಇದ್ದೆ. ಮತ್ತು ಗರಿಗಳಿತ್ತು ಅದನ್ನೆಲ್ಲ ಇಟ್ಬಿಟ್ಟು ಹೊಚ್ಚಿದೆ. ಅದು ಬೇಗ ಹೊತ್ಕೊಂತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಮನೆ ತುಂಬ ಹೊಗೆ ಅಂತೂ ಇದ್ದೇ ಇರುತ್ತೆ. ನೀವು ಹೇಗೆ ಉರಿಸಿದ್ರೂ ಅದು ಉರಿತಾನೆ ಇದ್ದರೂ ಒಳಗೆ ಎಲ್ಲ ಹೊಗೆ ಇರುತ್ತೆ. ಸ್ವಲ್ಪ ಹೊಗೆ ಇತ್ತಂತ ಹೇಳಿ ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಒಂದು ಹಣ್ಣು ತೊಗೊಬಂದು ಹಣ್ಣು ತೋರಿಸ್ತೀನಿ ಅಂತ ಕ್ಯಾಮ್ರಾ ಮುಂದೆ ತೋರಿಸ್ಲು. ನಾನು ಹೊರಗಡೆ ಕೂತ್ಕೊಂಡು ಅವು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊತಾ ಇದ್ದೆ. ಫೈನಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಮೋರ್ ವೀಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.